ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ಖ್ಯಾತ ಕರ್ನಾಟಕ ವೃತ್ತ ಇದು ಯಾವ ಜಾತಿಯ ವೃತ್ತ ಅಂತ ಕಂಡುಹಿಡಿಬೇಕು ಅಂತಂದರೆ ಒಂದು ಸರಳವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯ ಯಾವುದು ಮತ್ತು ಆ ಪದ್ಯವನ್ನು ನೀವು ಕಲಿಬೇಕಾದ್ರೆ ಅದರ ಅರ್ಥವನ್ನು ಕೂಡ ಬೇಕಲ್ವಾ, ಅದಕ್ಕೋಸ್ಕರ ಅದರ ಅರ್ಥನೂ ಕೂಡ ನಾನು ಹೇಳೋದಕ್ಕೆ ಈ ತರಗತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ವೃತ್ತ ಯಾವುದು ಎಂದು ಕಂಡುಹಿಡಿಯುವ ಪದ್ಯ. ಗುರು ಒಂದಾದಿಯೊಳ್ ಉತ್ಪನ್ನಂ. ಪದ್ಯ ಮೊದಲು ಶುರುವಾಗೋದು ಗುರು ಒಂದಾದಿಯೊಳ್ ಉತ್ಪನ್ನಂ ಅಂದರೆ ಆದಿಯಲ್ಲಿ ಒಂದು ಗುರು ಬಂದರೆ ಅದನ್ನು ಉತ್ಪಲಮಾಲ ವೃತ್ತ ಎನ್ನುವರು. ಆದಿಯಲ್ಲಿ ಅಂದರೆ ಗೊತ್ತಾಯ್ತಲ್ಲ, ಮೊದಲನೇ ಸಾಲು ನಿಮಗೆ ಒಂದು ಲೈನ್ ಕೊಟ್ಟಿರ್ತಾರಲ್ಲ, ಆ ಮೊದಲು ಎರಡು ಗಾಣವನ್ನು ತಗೋಬೇಕು. ಮೊದಲು ಒಂದು ಗುರು ಬಂದರೆ ಅದನ್ನು ಉತ್ಪಲಮಾಲ ವೃತ್ತ ಅಂತ ತಿಳ್ಕೋಬೇಕು. ಎರಡನೇದು ಗುರು ಮೊದಲು ಮೂರಾಗೆ ಶಾರ್ದೂಲಮ. ಮೊದಲು ಗುರು ಮೂರಾಗಿದ್ದರೆ, ಗುರು ಅಂದರೆ ಗೊತ್ತಲ್ಲ, ಈ ರೀತಿ ಆಗ್ತಿರಲ್ಲ, ಈ ರೀತಿ ಬರೀತೀವಲ್ವ, ಅದು ಮೂರಿದ್ರೆ ಅದನ್ನು ನಾವು ಏನಂತೀವಿ, ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಕರಿತೀವಿ. ಒಂದು ಗುರು ಬಂದರೆ ಉತ್ಪಲಮಾಲ ವೃತ್ತ ಅಂತ ಕರಿತೀವಿ. ಗುರುಗಳು ಮೂರು ಬಂದರೆ ಅದನ್ನು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಕರಿತೀವಿ. ಗುರು ನಾಲ್ಕಾಗಿರಲಂತೂ ಶ್ರದ್ಧರೆ. ನೋಡಿ, ಗುರು ನಾಲ್ಕು ಅಂದರೆ 1 2 3 4 ನಾಲ್ಕು ಗುರುಗಳು ಬಂದರೆ ಅದನ್ನು ನಾವು ಶ್ರದ್ಧರ ವೃತ್ತ ಅಂತ ಕರಿತೀವಿ. ಹಾಗೆ ಲಘುದ್ವಂದ್ವಂ ಗುರುದ್ವಂದ್ವಂ ಆಗಿರೆ ಮತ್ತೆ ಬಾ. ಅಂದರೆ ಲಘು 2 ಗುರು 2 ಬಂದರೆ ಅದನ್ನು ನಾವು ಮತ್ತೆ ಬಾ ವಿಕ್ರೀಡಿತ ವೃತ್ತ ಅಂತ ಕರಿತೀವಿ. ದ್ವಂದ್ವ ಅಂದರೆ 2 ಅಂತ, 2 ಲಘು ನೋಡಿ ಈ ರೀತಿ, 2 ಲಘು ಮತ್ತು 2 ಗುರು ಈ ರೀತಿ ಬಂದು 2 ಲಘು 2 ಗುರು ಬಂದರೆ ಅದನ್ನ ಮತ್ತೇವ ವಿಕ್ರೀಡಿತ ವೃತ್ತ ಅಂತ ಕರಿತೀವಿ. ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರದ್ಧರ. ಲಘುದ್ವಯ ಅಂದರೆ 2 ಅಂತ, 2 ಲಘು ಬಂತು 3 ಗುರು ಬಂದರೆ ಅದನ್ನು ನಾವು ಮಹಾಶ್ರದ್ಧರ ವೃತ್ತ ಅಂತ ಕರಿತೀವಿ. ಲಘುದ್ವಯ ಅಂದರೆ 2 ಲಘು 3 ಗುರು 1 2 3 ನೋಡಿ, 2 ಲಘು 3 ಗುರು ಬಂದರೆ ಅದನ್ನು ನಾವು ಏನಂತೀವಿ, ಮಹಾಶ್ರದ್ಧರ ವೃತ್ತ ಅಂತ ಕರಿತೀವಿ. ಹರಿಣಾಕ್ಷಿ ಲಘು 4 ಚಂಪಕಮಿವಾರು ಖ್ಯಾತ ಕರ್ನಾಟಕಂ. ಅಂದರೆ ಕೊನೆಯಲ್ಲಿ ಅಂದರೆ ಲಘು 4 ಬಂದರೆ, ಲಘು ಅಂದರೆ ಈ ರೀತಿ 1 2 3 4 ಲಘುಗಳು ಬಂದರೆ ಅದನ್ನ ನಾವು ಚಂಪಕಮಾಲ ವೃತ್ತ ಅಂತ ಕರಿತೀವಿ. ನೀವಾರು 4 ಲಘು ಬಂದರೆ ಅದನ್ನ ನಾವು ಚಂಪಕಮಾಲ ವೃತ್ತ ಅಂತ ಕರಿತೀವಿ. ನೀವಾರು 6 ಅಂತಂದರೆ 6 ಅಂತ, ನೀವಾರು ಅಂದರೆ ಹೊಸ ಕನ್ನಡದಲ್ಲಿ 6 ವೃತ್ತಗಳನ್ನು ನಾವು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ. ಈ ಪದ್ಯವನ್ನು ಚೆನ್ನಾಗಿ ಕಲಿತು ಅದನ್ನು ನೆನಪಲ್ಲಿ ಇಟ್ಕೊಂಡು ಒಂದು ಲೈನ್ ಕೊಟ್ಟ ತಕ್ಷಣ ನೀವು ಲಘು ಗುರು ಹಾಕಬೇಕು, ಗಣವಿಂಗಡಣೆ ಮಾಡಬೇಕು, ಮತ್ತು ಯಮತ ರಾಜ ಬಾಣಸಲಗಂ ಸೂತ್ರ ಬರ್ಕೊಂಡು ಈ ಗಣ ಮಗಣ ತಗಣ ಆ ಥರ ಎಲ್ಲ ಬರ್ಕೊಂಡು ನಂತರ ಕೊನೆಯದಾಗಿ ನೀವು ಬರೀತಿರಲ್ಲ, ಇದು ಯಾವ ಜಾತಿಗೆ ಸೇರಿರುವಂತಹ ವೃತ್ತ ಅಂತ ಬರೀಬೇಕಾದ್ರೆ ನೀವು ಈ ಪದ್ಯವನ್ನು ಹೇಳ್ಕೋಬೇಕಾಗುತ್ತೆ. ಒಂದು ಗುರು ಏನಾದರೂ ಬಂದರೆ ಗುರು ಒಂದಾದಿಯೊಳು ಉತ್ಪಲಂ, ಇದು ಉತ್ಪಲಮಾಲ ವೃತ್ತ ಅಂತ ಬರೀಬೇಕು. ಅದೇ ರೀತಿ 6 ವೃತ್ತಗಳನ್ನು ನೆನ್ಪು ಮಾಡಿಕೊಂಡು ಬರೆಯೋದಕ್ಕೆ ಅನುಕೂಲ ಆಗುತ್ತೆ.